ಓಂ ಈಕ್ಷತೆರ್ನಾ ಶಬ್ದಂ ಓಂ. ಈಕ್ಷತ್ಯಧಿಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮೂಲ ಇದು. ಗರುಡ ಪುರಾಣದ ಮಾತನ್ನು ಉದ್ಧರಿಸಿದಂಥ ಮೂಲ. ಹಾಗೆ ನೋಡಿದರೆ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು ಗಮನಿಸಿದರೆ ಅಲ್ಲಿ ಒಂದನೇ ಮೂಲ ಎರಡನೇ ಮೂಲ ಅಂತೇನೂ ಇರೋದಿಲ್ಲ. ಆ ಮೂಲಗಳನ್ನು ಹಾಗೆ ಅಧ್ಯಯನದ ಸೌಕರ್ಯಕ್ಕಾಗಿ ಒಂದನೇ ಮೂಲ ಎರಡನೇ ಮೂಲ ಅಂತ ನಾವು ವಿಭಾಗಿಸಿಕೊಂಡಿರ್ತೀವಿ ಅಷ್ಟೆ. ಹಾಗೆ ಆ ಎರಡನೇ ಮೂಲಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ ನಾವೀಗ ನೋಡ್ತಾ ಇದ್ದೀವಿ. ನಚ ಅಶಬ್ದತ್ವಂ ಇತರ ಸಿದ್ಧಂ ಅಂತ ಮಾತಿನಿಂದ ಆಚಾರ್ಯರು, ಶಂಕರಾಚಾರ್ಯರು ಇದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ ನಿರಾಕರಿಸ್ತಿದ್ದಾರೆ. ಕಳೆದ ದಿವಸ ಶಂಕರಾಚಾರ್ಯ ಏನು ಅಭಿಪ್ರಾಯ ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಿದ್ದೀವಿ. ಸಾಂಖ್ಯರಿಂದ ನಾನೀಗ ಮತ್ತೆ ಶಾಂಕರ ಭಾಷ್ಯದ ಮಾತುಗಳನ್ನು ಅನುವಾದಿಸ್ತಾ ಇದ್ದೇನೆ. ಸಾಂಖ್ಯರು ಪರಿಕಲ್ಪಿಸಿದಂಥ ಅಚೇತನವಾದಂತಹ ಪ್ರಧಾನ ಅದು ಜಗತ್ಕಾರಣ ಅಂತ ನಾವು ಭಾವಿಸ್ಲಿಕ್ಕೆ ಬರೋದಿಲ್ಲ. ವೇದಾಂತಗಳಲ್ಲಿ ಅದನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅದು ಅಶಬ್ದ. ಆ ಸಾಂಖ್ಯ, ಆ ಪ್ರಕೃತಿ ಪ್ರಧಾನ ಏನಿದೆ ಅದು ಅಶಬ್ದ. ಅಶಬ್ದತ್ವ ಯಾಕೆ ಅಂದರೆ ಈ ಶಬ್ದ ಪ್ರತಿಪಾದ್ಯತ್ವ, ಶಾಸ್ತ್ರ ಪ್ರತಿಪಾದ್ಯತ್ವ ಅದಕ್ಕಿಲ್ಲ. ಜಗತ್ತಿಗೆ ಕಾರಣವಾದಂತಹ ತತ್ವ ಏನಿದೆ ಅದನ್ನ ಈಕ್ಷಿತೃ ಅಂತ ವರ್ಣನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಆದ್ರಿಂದ ಈಕ್ಷಿತೃ ಅಂದ್ರೆ ಜ್ಞಾತೃ ಅಂತ ವರ್ಣಿಸಲ್ಪಟ್ಟಿರುವಂತಹ ತತ್ವ ಏನಿದೆ ಅದು ಬ್ರಹ್ಮವೇ ಆಗಬೇಕು, ಹೊರತು ಈ ಪ್ರಧಾನ ಅಲ್ಲ. ಆದ್ರಿಂದ ಅದು ಅಸತ್ತ. ಆದ್ರಿಂದ ಅದು ಈ ಜಗತ್ತಿಗೆ ಕಾರಣ ಅಲ್ಲ, ಅದು ಅಶಬ್ದ ಅಂತ ಹೀಗೆ ಬಂದಿದೆ. ಕಥಂ ಇವಂ ಹಿ ಶ್ರೂಯತೆ, ಶಾಂಕರ ಭಾಷ್ಯದ ಮಾತು. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ. ಇದಮಗ್ರೆ ಈ ಮೊಟ್ಟ ಮೊದಲು ಸತ್ ಇತ್ತು, ಅದು ಏಕಮೇವ ಅದ್ವಿತೀಯಂ, ಅದು ಒಂದೇ ಇತ್ತು ಮತ್ತು ಅದ್ವಿತೀಯವಾಗಿತ್ತು. ಹೀಗೆ ಪ್ರಾರಂಭ ಮಾಡಿ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಇತಿ ತತ್ತೇಜ ಅಸೃಜತ. ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯತಿ ಅಂತ ತೈತ್ರಿಯೋಪನಿಷತ್ತು ಅಂತ ನಾನು ಕಳೆದ ದಿವಸ ಹೇಳಿದೆ. ತೈತ್ರಿಯೋಪನಿಷತ್ತಿನಲ್ಲಿ ಅದು ಬಂದಿರಬಹುದು, ಬಂದಿಲ್ಲ ಅಂತಲ್ಲ. ಆದರೆ ಇದು ಉಪಕ್ರಮ, ಅದೆಲ್ಲ ಛಾಂದೋಗ್ಯೋಪನಿಷತ್ತಿಂದೇ ಮಾತು. ತತ್ತೇಜೋ ಅಸೃಜತ, ಮೊದಲು ತೇಜಸ್ಸನ್ನು ಹುಟ್ಟಿಸಿತು, ತೇಜಸ್ಸಿನಿಂದ ಮುಂದೆ ಜಲ ಹುಟ್ಟಿತು, ಜಲದಿಂದ ಪೃಥ್ವಿ ಹುಟ್ಟಿತು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ತೇಜಸ್ಸು ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯಿಂದ ಮುಂದೆ ವಾಯು ಹುಟ್ಟಿದ, ಆ ವಾಯುವಿನಿಂದ ಮುಂದೆ ರುದ್ರ ಹುಟ್ಟಿದ. ತೇಜಸ್ಸು, ಅಪ, ಅನ್ನ ಅಂತ ಈ ಮೂರು. ಅನ್ನ ಅಂದ್ರೇನೆ ಪೃಥ್ವಿ. ತೇಜಸ್ಸಿನ ಅಭಿಮಾನಿನಿ ಶ್ರೀದೇವಿ, ತೇಜೋಭಿಮಾನಿ ಶ್ರೀಶ್ಚ, ಪ್ರಾಣಸ್ತು ಅಭಭಿಮಾನವಾನ್, ಅನ್ನಾಭಿಮಾನಿ ರುದ್ರಶ್ಚ, ತಿಸ್ರಸ್ತಾಹ ದೇವತಾ ಪುರ ಅಂತ ಛಾಂದೋಗ್ಯ ಭಾಷ್ಯ, ಆಚಾರ್ಯರ ಭಾಷ್ಯ. ಸಾಂದರ್ಭಿಕವಾಗಿ ನಮ್ಮ ಭಾಷ್ಯದ ಅರ್ಥವನ್ನು ಕೂಡ ಹೇಳಿದೆ. ತೇಜಸ್ಸಿನ ಅಭಿಮಾನಿ ಶ್ರೀ, ನೀರಿನ ಅಭಿಮಾನಿ ಪ್ರಾಣ, ಮತ್ತು ಅನ್ನ ಅಥವಾ ಪೃಥ್ವಿ ಅದರ ಅಭಿಮಾನಿನಿ, ಅದರ ಅಭಿಮಾನಿ ದೇವತೆ ರುದ್ರ. ಅಲ್ಲಿ ಇದಂ ಶಬ್ದವಾಚ್ಯವಾದಂತಹ ಈ ಜಗತ್, ಇದಮಗ್ರೆ ಈ ಜಗತ್ತಿಗಿಂತ ಮುಂಚೆ ಇದಂ ಶಬ್ದವಾಚ್ಯವಾದ್ದು ಜಗತ್ತು, ನಾಮ ರೂಪ ಇತ್ಯಾದಿಗಳಿರುವಂತಹ ಜಗತ್ತು. ಆ ಜಗತ್ತಿಗಿಂತ ಮುಂಚೆ ಏನಿತ್ತು ಅಂತ ಹೀಗೆ ಎಲ್ಲ ವರ್ಣನೆ ಮಾಡಿದ್ದಾರೆ. ಸತ್ಶಬ್ದ ವಾಚ್ಯಸ್ಯ ಈಕ್ಷಣಪೂರ್ವಕಂ. ಸತ್ ಶಬ್ದದಿಂದ ವಾಚ್ಯವಾದಂತಹ ತತ್ವ ಅದು ಈಕ್ಷಣ ಮಾಡಿತು ಮೊದಲು. ತದೈಕ್ಷತ, ಅದು ಮೊದಲು ಈಕ್ಷಣ ಮಾಡಿತು ಅಂದ್ರೆ ಆಲೋಚನೆ ಮಾಡಿತು, ತಿಳಿಯಿತು. ತೇಜಸ್ ಪ್ರಭೃತೆ ಸೃಷ್ಟತ್ವ ದರ್ಶಯತಿ, ಮುಂದೆ ಅದೇ ತೇಜಸ್ಸು ಮತ್ತೆ ಅಪ, ಅನ್ನ ಇತ್ಯಾದಿಗಳನ್ನ ಸೃಷ್ಟಿಸಿತು. ತಥಾ ಅನ್ಯತ್ರ, ಬೇರೆ ಕಡೆನೂ ಕೂಡ ಹಾಗೆ ಬಂದಿದೆ. ಇದೆಲ್ಲ ಶಾಂಕರ ಭಾಷ್ಯದ ವಾಕ್ಯ. ಆತ್ಮಾವಾ ಇದಮಗ್ರ ಇದಮೇಕ ಏವ ಅಗ್ರ ಆಸೀತ್ ನಾಣ್ಯತ್ ಕಿಂಚನ ಮಿಷತ್. ಬೃಹದಾರಣ್ಯಕದಲ್ಲಿ ಮತ್ತೆ ಐತರೇಯದಲ್ಲೆಲ್ಲ ಹೆಚ್ಚು ಕಡಿಮೆ ಇದೇ ಥರದ ವಾಕ್ಯಗಳು ಬಂದಿವೆ.
ಇದಮೇಕ ಇದು ಇದಂ ಅಗ್ರೆ ಮೊಟ್ಟ ಮೊದಲು ಆತ್ಮಾವ ಇತ್ತು, ಆತ್ಮವೇ ಇತ್ತು. ನಾಣ್ಯತ್ ಕಿಂಚನೆ ವಿಷತ್ತು, ಬೇರೆ ಯಾವುದು ಕೂಡ ಅಲ್ಲಿ ಇರಲಿಲ್ಲ. ಬೇರೆ ಯಾವುದು ಇರಲಿಲ್ಲ, ಅದು ನೋಡ್ತಾನೂ ಇರಲಿಲ್ಲ. ಸ ಈಕ್ಷತೆ ಲೋಕಾನುಸೃಜಾ ಇತಿ. ಆ ಆತ್ಮ ಆಲೋಚನೆ ಮಾಡಿದ ಲೋಕಗಳನ್ನು ಸೃಷ್ಟಿ ಮಾಡ್ತೇನೆ. ಸ ಇಮಾನ್ ಲೋಕಾನ್ ಅಸೃಜತ ಇತಿ ಈಕ್ಷಾಪೂರ್ವಿಕಾಮೇವ ಸೃಷ್ಟಿ ಮಾತಷ್ಟೆ. ಹೀಗೆ ಪ್ರತಿಯೊಂದು ಕಡೆಯೂ ಕೂಡ ಆ ಆತ್ಮ ಎಂಬ ತತ್ವ ಮೊದಲು ಈ ಕ್ಷಣವನ್ನು ಮಾಡಿ ಆಮೇಲೆ ಸೃಷ್ಟಿ ಮಾಡಿತು ಅಂತ ಬಂದಿದೆ. ಮತ್ತೆ ಕ್ವಚಿಚ್ಚ ಷೋಡಶಕಲಂ ಪುರುಷಂ ಪ್ರಸ್ತುತ್ಯಾಹ, ಎಲ್ಲ ಶಾಂಕರ ಭಾಷ್ಯದ ವಾಕ್ಯ ಇದೆ. ಇನ್ನು ಕ್ವಚಿತ್ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಷೋಡಶಕಲಂ ಪುರುಷಂ ಪ್ರಸ್ತುತ್ಯಾಹ ಸ ಈಕ್ಷಾಂಚಕ್ರೆ ಸ ಪ್ರಾಣಮಸೃಜತ, ಪ್ರಾಣಾದ್ವೀರ್ಯಂ ಅನ್ನಾತ್ ಅಂತ ಹೀಗೆಲ್ಲ ಷೋಡಶ ಕಲೆಗಳನ್ನು ಸೃಷ್ಟಿ ಮಾಡಿದ ಅಂತ ಮುಂದೆ ಬರ್ತದೆ. ಷೋಡಶ ಕಲ ಉಳ್ಳಂತಹ ಪುರುಷ ಅಂದ್ರೆ ಯಾರು? ಈ ಪರಮಾತ್ಮ, ಬ್ರಹ್ಮ, ಆತ್ಮ. ಅವನನ್ನ ಪ್ರಸ್ತಾವ ಮಾಡಿ ಅವನ ಬಗ್ಗೆ ವರ್ಣನೆ ಮಾಡಿದೆ. ಅಲ್ಲಿಯೂ ಕೂಡ ಈಕ್ಷಾಂಚಕ್ರೆ ಅಂತಾನೆ ಇದೆ, ನೋಡಿದ ಅಂತಾನೆ. ಇಲ್ಲೆಲ್ಲ ಕಡೆನೂ ಈಕ್ಷತಿ ಮಾಡುವುದು ಅಂದ್ರೆ ನೋಡುವುದು, ತಿಳಿಯುವುದು ಅಂತ ಅರ್ಥ. ಅದರಿಂದ ಏನ್ ಗೊತ್ತಾಗ್ತದೆ? ಯಹ ಸರ್ವಜ್ಞ ಸರ್ವವಿದ್ಯಸ್ಯ ಸರ್ವಜ್ಞಸ್ಯ ಸರ್ವವಿತ್ ಯಸ್ಯ ಜ್ಞಾನಮಯಂ ತತಃ ತಪಃ ತಸ್ಮಾದೇತತ್ ಪರಂ ಬ್ರಹ್ಮ ನಾಮರೂಪಂ ಅನ್ನಂ ಚ ಜಾಯತೆ. ಭಗವಂತ ಸರ್ವಜ್ಞನಾಗಿದ್ದಾನೆ. ಅವನ ತಪಸ್ಸು ಅಂದರೆ ಅದೆಲ್ಲವೂ ಕೂಡ ಜ್ಞಾನರೂಪವಾದದ್ದು ತಪಸ್ಸು. ನಮ್ಮಂತೆ ಸಮಾಧಿ ಸ್ಥಿತಿಯಲ್ಲಿ ಕುತ್ಕೊಂಡು ಅವನು ತಪಸ್ಸು ಮಾಡಬೇಕಾಗಿಲ್ಲ, ಜ್ಞಾನವೇ ಅವನ ತಪಸ್ಸು. ಆದ್ದರಿಂದ ಈ ಬ್ರಹ್ಮದಿಂದಲೇ ನಾಮರೂಪಾತ್ಮಕವಾದ ಜಗತ್ತೆಲ್ಲವೂ ಕೂಡ ಹುಟ್ಟುತ್ತದೆ. ಅನ್ಯಾನ್ಯಪಿ ಏವಮಾದೀನ್ಯಪಿ ಸರ್ವಜ್ಞ ಈಶ್ವರ ಕಾರಣಪರಾಣಿ ವಾಕ್ಯಾನಿ ಉದಾಹರ್ತವ್ಯಾನಿ. ಸರ್ವಜ್ಞನಾದ ಈಶ್ವರನನ್ನ ಜಗತ್ತಿಗೆ ಕಾರಣ ಅಂತ ಪ್ರತಿಪಾದನೆ ಮಾಡುವಂತಹ ಅನೇಕ ವಾಕ್ಯಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಇದೆಲ್ಲ ಶಾಂಕರ ಭಾಷ್ಯದಲ್ಲಿ ಬಂದಿರುವಂತಹ ಮಾತು. ತದೈಕ್ಷತ ಇತಿ ಈಕ್ಷತಿ ಶಬ್ದ ಶ್ರವಣಾತ್, ಟೀಕಾದಲ್ಲಿ, ಜಯತೀರ್ಥರ ಟೀಕಾದಲ್ಲಿ ಅಶಬ್ದಂ ಹಿತತ್, ನಡುವೆ ಅಲ್ಲಿ ಸ್ಪೇಸ್ ಇರಬೇಕು ಅಂತ ಹೇಳಿದೆ. ತದೈಕ್ಷತ, ಅದು ನೋಡಿತು, ಮೊದಲು ನೋಡಿತು, ನೋಡಿ ಆಮೇಲೆ ಜಗತ್ತನ್ನು ಸೃಷ್ಟಿಸಿತು ಅಂತ ಅಲ್ಲಿರೋದು. ಅಶಬ್ದಂ ಹಿತತ್, ಆ ಪ್ರಧಾನ ಏನಿದೆ ಅದು ಅಶಬ್ದವಾಗಿದೆ, ಅದು ಶಬ್ದದಿಂದ ಪ್ರತಿಪಾದಿತವಾದದ್ದಲ್ಲ ಅಂತ ಹೀಗೆ ಅವರ ತಾತ್ಪರ್ಯ. ತದೇತದ್ ವ್ಯಾಖ್ಯಾನ ಅಯುಕ್ತಂ, ಹೀಗೆ ನೀವೇನು ವ್ಯಾಖ್ಯಾನ ಮಾಡ್ತಾ ಇದ್ದೀರಿ ಅದು ಸರಿಯಲ್ಲ. ಯತಃ ಅಶಬ್ದಂ ಹಿ ತದಿತಿ ಹೇತುತಯಾ ಉಕ್ತಂ ಅಶ್ರೌತತ್ವಂ ನ ಸಾಂಖ್ಯಸ್ಯ ಪ್ರತಿಪಾದಿನಃ ಸಿದ್ಧಂ. ನೀವು ಈ ಅಶಬ್ದಂ ಅಂತ ಕಾರಣ ಕೊಟ್ಟಿದ್ದೀರಿ. ಅಶಬ್ದಂ ಅಂತ ಕಾರಣ ಕೊಟ್ಟಿದ್ದೀರಲ್ಲ, ಅಶಬ್ದ ಪ್ರಕೃತಿಯನ್ನ ಅಶಬ್ದ ಅಂತ ಹೇಳುವುದು ಯಾರು? ಸಾಂಖ್ಯರು ಹೇಳ್ತಾರೋ ನೀವು ಹೇಳ್ತಿರೋ ಅಂತ ಒಂದು ಪ್ರಶ್ನೆ ಕೇಳ್ತೀವಿ. ಯತಃ ಅಶಬ್ದಂ ಹಿ ತತ್ ಇತಿ, ಅಶಬ್ದಂ ಹಿ ತತ್ ಅಂತ ನಿಮ್ಮ ಶಾಂಕರ ಭಾಷ್ಯದ ವಾಕ್ಯ ಏನಿದೆ ಅಲ್ಲಿ ಹೇತುವಾಗಿ ಕೊಟ್ಟಿರುವಂಥದ್ದು ಯಾವುದು? ಅಶ್ರೌತತ್ವ ಅಂದ್ರೆ ಶ್ರುತಿಯಲ್ಲಿ, ಶಾಸ್ತ್ರದಲ್ಲಿ ಪ್ರತಿಪಾದ್ಯವಾಗದೇ ಇರುವಿಕೆ. ಶ್ರೌತ ಅಂದ್ರೆ ಶ್ರುತಿ ಉಕ್ತ, ಶ್ರುತಿ ಪ್ರತಿಪಾದಿತ ಅಂತ ಅರ್ಥ. ಅಶ್ರೌತ ಅಂದ್ರೆ ಶ್ರುತಿಯಲ್ಲಿ ಪ್ರತಿಪಾದಿತ ಆಗದೇ ಇರುವಿಕೆ. ಅದು ನಿಮಗೋ, ನಿಮ್ಮ ದೃಷ್ಟಿಯಿಂದನೋ ಮತ್ತೆ ಸಾಂಖ್ಯರ ದೃಷ್ಟಿಯಿಂದನೋ ಅಂತ ನಾವು ಕೇಳ್ತೇವೆ. ನ ಸಾಂಖ್ಯಸ್ಯ ಪ್ರತಿಪಾದನ ಸಿದ್ಧಂ, ವಾದಿ ಪ್ರತಿವಾದಿಗಳು ನೀವಿಬ್ರು ಕೂತ್ಕೊಂಡಿರ್ತೀರಿ ಚರ್ಚೆಗೆ. ನೀವಿಬ್ರು ಕೂತಾಗ ನಿಮ್ಮ ಎದುರಾಳಿ ನಿಮ್ಮ ಪ್ರತಿವಾದಿ ಸಾಂಖ್ಯರು, ಅವರು ಅದನ್ನ ಶಬ್ದ ಪ್ರತಿಪಾದ್ಯ ಅಲ್ಲ ಅಂತೇನು ಸ್ವೀಕಾರ ಮಾಡಿಲ್ಲ. ಯಾಕೆಂದ್ರೆ ತೇನ ವೈದಿಕತ್ವ ಅಭ್ಯುಪಗತೆ. ಸಾಂಖ್ಯರು ಅಂದ್ರೆ ಅವರು ವೈದಿಕರೇ, ಅವರು ವೈದಿಕರಾದಂತಹ ಸಾಂಖ್ಯರು ಇಬ್ಬರಿದ್ದಾರೆ, ನಿರೀಶ್ವರವಾದಿಗಳು, ಶೇಶ್ವರವಾದಿಗಳು ಅಂತ. ಇಬ್ಬರು ಕೂಡ ಪ್ರಕೃತಿಯನ್ನು ಮಾತ್ರ ಒಪ್ಪೇ ಒಪ್ತಾರೆ. ಸ್ವಲ್ಪ ಸಾಂಖ್ಯದ ಬಗ್ಗೆ ವಿವರಣೆ ನಾನು ಹೇಳಬೇಕು. ಹಿಂದೆ ಹೇಳಿದ್ದೆ, ಈ ದರ್ಶನಗಳು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ 6 ದರ್ಶನಗಳು.
ನ್ಯಾಯ ಅಂದ್ರೆ ಗೌತಮರಿಂದ ಪ್ರವರ್ತಿತವಾದದ್ದು, ಗೌತಮನ ನ್ಯಾಯ ಸೂತ್ರಗಳು. ವೈಶೇಷಿಕ ಅಂದ್ರೆ ಕಣಾಧರ ಸೂತ್ರಗಳಿಂದ ಪ್ರವೃತ್ತವಾದದ್ದು. ಸಾಂಖ್ಯ ಅಂದ್ರೆ ಕಪಿಲನ ಸೂತ್ರದಿಂದ ಪ್ರವೃತ್ತವಾದದ್ದು. ಯೋಗ ಅಂದ್ರೆ ಪತಂಜಲಿಯ ಸೂತ್ರಗಳಿಂದ ಪ್ರವೃತ್ತವಾದದ್ದು. ಪೂರ್ವಮೀಮಾಂಸಾ ಅಂದ್ರೆ ಕರ್ಮ ಸೂತ್ರಗಳಿಂದ, ಜೈಮಿನಿಯ ಧರ್ಮ ಸೂತ್ರಗಳಿಂದ ಪ್ರವೃತ್ತ ಆದದ್ದು. ಉತ್ತರ ಮೀಮಾಂಸಾ ಅಂದ್ರೆ ವೇದವ್ಯಾಸರ ಬ್ರಹ್ಮಸೂತ್ರಗಳಿಂದ ಪ್ರವೃತ್ತ ಆದದ್ದು. ಆ ವೇದವ್ಯಾಸರ ಬ್ರಹ್ಮಸೂತ್ರಕ್ಕೆ 21 ಭಾಷ್ಯಗಳಿವೆ, 22ನೇದ್ದು ಆಚಾರ್ಯರು. ಈ 6 ಜನ ಕೂಡ ಇವರು ವೈದಿಕರೇ. ಸಾಂಖ್ಯರು, ನ್ಯಾಯ, ವೈಶೇಷಿಕ ಎಲ್ಲರೂ ಕೂಡ ವೈದಿಕರೇ. ವೈದಿಕರು ಅಂದ್ರೆ ಸನಾತನ ಧರ್ಮದ ಅವಲಂಬಿಗಳೇ. ಅದರಲ್ಲಿ ಕೆಲವರು ಕೆಲವರು ಯಾರೋ ಮಹಾಭಾರತವನ್ನು ಒಪ್ಪಬಹುದು, ಇನ್ನೊಬ್ರು ಯಾರೋ ಮಹಾಭಾರತವನ್ನು ಒಪ್ಪಲಿಕ್ಕಿಲ್ಲ, ವೇದಗಳನ್ನು ಮಾತ್ರ ಪ್ರಮಾಣ ಅಂತ ಒಪ್ಪೋರು, ಹೀಗೇನಾದ್ರು ಸ್ವಲ್ಪ ಭಿನ್ನ ಅಭಿಪ್ರಾಯ ಇರಬಹುದು ಅಷ್ಟೇ. ಅಂತೂ ಪ್ರತಿಯೊಬ್ಬರು ಕೂಡ ವೈದಿಕರೇ ಅವರು. ಈ ವೈದಿಕರಾದವರು ವೇದಗಳನ್ನು ಅನುಸರಿಸಿ ತಮ್ಮ ಸಿದ್ಧಾಂತವನ್ನು ಕಟ್ಟಿರ್ತಾರೆ. ಸಾಂಖ್ಯರಿಗೆ ವೇದದಲ್ಲಿ ಏನು ಕಂಡಿದೆ? ಶೇಶ್ವರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು ಅಂತ ಇಬ್ಬರಿದ್ದಾರೆ. ಇಬ್ರು ಕೂಡ ಪ್ರಕೃತಿಯನ್ನ ಜಗತ್ತಿಗೆ ಕಾರಣ ಅಂತ ಒಪ್ತಾರೆ. ಅದರಲ್ಲಿ ಒಬ್ರು ಈಶ್ವರನನ್ನು ಒಪ್ತಾರೆ, ಇನ್ನೊಬ್ರು ಈಶ್ವರನನ್ನು ಒಪ್ಪುವುದಿಲ್ಲ. ಅಷ್ಟು ವ್ಯತ್ಯಾಸ ಇದೆ ಹೊರತು ಪ್ರಕೃತಿಯನ್ನ ಜಗತ್ತಿಗೆ ಕಾರಣ ಅಂತ ಇಬ್ರು ಕೂಡ ಹೇಳ್ತಾರೆ. ಆದ್ರಿಂದ ತೇನ ವೈದಿಕತ್ವ ಅಭ್ಯುಪಗತೆ. ತೇನ ಅಂದ್ರೆ ಪ್ರತಿವಾದಿಯಾದ ಸಾಂಖ್ಯನಿಂದ ಈ ಪ್ರಕೃತಿಗೆ ಪ್ರಕೃತೇ ಅಥವಾ ಪ್ರಧಾನಸ್ಯ ಅಂತ ಅಲ್ಲಿ ನಾವು ಅಧ್ಯಾಹಾರತ ಮಾಡ್ಕೋಬೇಕು. ಅದಕ್ಕೆ ಅವನು ವೈದಿಕತ್ವವನ್ನು ಒಪ್ಪಿದ್ದಾನೆ. ವೈದಿಕತ್ವ ಅಂದ್ರೆ ಶ್ರೌತತ್ವ ಅಂದ್ರೂ ವೈದಿಕತ್ವ ಅಂದ್ರೂ ಒಂದೇ. ಶ್ರುತಿ ಪ್ರತಿಪಾದಿತ್ವ, ವೇದ ಪ್ರತಿಪಾದ್ಯತ್ವ ಅಂತ ಅದರ ಅರ್ಥ. ಸಾಂಖ್ಯರಿಂದ ಆ ಪ್ರಕೃತಿಗೆ ವೈದಿಕತ್ವವು ಸ್ವೀಕರಿಸಲ್ಪಟ್ಟಿದೆ ಅಂತ ಅರ್ಥ. ನಾನು ಸಾಂಖ್ಯರನ್ನು ಕೂಡ ವೈದಿಕರು ಅಂತ ಹೇಳಿದೆ. ಸಾಂಖ್ಯರು ವೈದಿಕರು, ಅವರು ಸ್ವೀಕಾರ ಮಾಡಿರುವಂತಹ ಪ್ರಕೃತಿಯೂ ವೈದಿಕ ಅಂತ ಹೇಳಿದೆ. ಸಾಂಖ್ಯರು ವೈದಿಕರು ಅಂದ್ರೆ ವೇದಗಳನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡುವವರು ಅಂತ ಅರ್ಥ, ವೇದಾನುಯಾಯಿಗಳು ಅಂತ ಅರ್ಥ. ಪ್ರಕೃತಿಯು ವೈದಿಕ ಅಂತಂದ್ರೆ ವೇದದಿಂದ ಪ್ರತಿಪಾದ್ಯ ಅಂತ ಅರ್ಥ. ನೀವು ಆ ವೈದಿಕ ಅಂತ ಶಬ್ದ ಬಂದಾಗ ಅದನ್ನ ಗೊಂದಲಕ್ಕೆ ಈಡು ಮಾಡ್ಕೊಳ್ಬಾರ್ದಷ್ಟೇ. ವ್ಯಕ್ತಿಯು, ಸಾಂಖ್ಯರು ಮೊದಲಾದ ವ್ಯಕ್ತಿಗಳು ಕೂಡ ವೈದಿಕರೇ. ಯಾಕೆಂದ್ರೆ ವೇದಗಳನ್ನು ಪ್ರಮಾಣ ಅಂತ ಅನುಸರಿಸಿ ಮುಂದುವರಿಯುವುದರಿಂದ ಅಲ್ಲಿ ಪ್ರತಿಪಾದಿತವಾದ ವಿಷಯವೂ ವೈದಿಕವೇ. ಅದು ಹೇಗೆಂದ್ರೆ ವೇದದಿಂದ ಪ್ರತಿಪಾದ್ಯ ಅಂತ ಅರ್ಥ. ವೇದಸ್ಯ ಇಮೇ ವೈದಿಕಾಹ ಅಂತ ಹೀಗೆ ವಿಗ್ರಹ ಮಾಡಬಹುದು. ವೇದಕ್ಕೆ ಸಂಬಂಧಪಡುವುದು ಅಂದ್ರೆ ಅನೇಕ ಥರದ ಸಂಬಂಧಗಳಿವೆ. ಅದನ್ನು ಒಪ್ಪಿ ಮುಂದುವರಿಯುವುದು ಒಂದು ಸಂಬಂಧವೇ, ಅದರಿಂದ ಪ್ರತಿಪಾದಿಸಲ್ಪಟ್ಟಿರುವುದು ಅದು ಒಂದು ಸಂಬಂಧವೇ ಅಂತ ಹೀಗದರ ಅಭಿಪ್ರಾಯ ಆಗ್ತದೆ. ಆದ್ರಿಂದ ಅವರು ಅದನ್ನ ವೈದಿಕ ಅಂತ ಒಪ್ಪೇ ಇದ್ದಾರೆ. ವೇದಗಳನ್ನು ಪ್ರಮಾಣ ಅಂತ ಅವ್ರು ಒಪ್ತಾರಲ್ಲ, ಮತ್ತೆ ಅದರಲ್ಲಿ ಪ್ರಕೃತಿ ಬಗ್ಗೆ ಬಂದೇ ಇದೆಯಲ್ಲ. ಅದು ಬಂದಿಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಮಹಾಭಾರತ ಭಾಗವತಾದಿಗಳಲ್ಲೂ ಬಂದಿದೆ, ವೇದದಲ್ಲಿಯೂ ಕೂಡ ಬಂದಿದೆ. ಬಂದಿಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ತೇನ ವೈದಿಕತ್ವ ಅಭ್ಯುಪಗತೆ ನಾಪಿ ಸ್ವನ್ಯಾಯೇನ. ಇಲ್ಲಿ ತೇನ ವೈದಿಕತ್ವ ಅಭ್ಯುಪಗತೆ ಅಂತಿದೆಯಲ್ಲ, ಅದಕ್ಕೆ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಇತ್ಯಾದಿ ಮಂತ್ರಾರ್ಥತ್ವೇನ ಉಕ್ತೇ ಇತ್ಯರ್ಥ ಅಂತ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಫೀ ಪ್ರಜಾ ಸಜವಾನಾಂ ಸರ್ವೋಪಾಹ ಅಜೋಹ್ಯೇಕೋ ಜುಷಮಾಣೋನುಷೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜೋನ್ಯ ಅಂತ ಇದು ಶ್ವೇತಾಶ್ವತರ ಉಪನಿಷತ್ನಲ್ಲಿ ಬಂದಿರುವಂಥ ಒಂದು ಮಾತು. ತುಂಬ ಸುಂದರವಾದಂಥ ಒಂದು ಮಾತು. ಪ್ರಕೃತಿಯನ್ನ ಒಂದು ಹೆಣ್ಣು ಅಥವಾ ಒಂದೊಂದು ಆಡು ಅಂತ ಹೀಗೆ ವರ್ಣನೆ ಮಾಡಿ ಅಲ್ಲಿ ಅಜ ಅಂದ್ರೆ ಆಡು ಅಂತ ಅರ್ಥ, ಅಜ ಅಂದ್ರೆ ಹುಟ್ಟದೇ ಇರುವುದು ಅಂತನೂ ಅರ್ಥ. ಹಾಗೊಂದು ವರ್ಣನೆ ಇದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಫೀ ಪ್ರಜಾ ಸೃಜಮಾನಾಂ ಸರ್ವೋಪಾಹ. ಒಂದು ಹೆಣ್ಣು ಆಡಿದೆ. ಅದು ಹೇಗಿದೆ ಅಂದ್ರೆ ಲೋಹಿತ ಶುಕ್ಲ ಕೃಷ್ಣಾಂ, ಕೆಂಪು ಬಣ್ಣದ್ದಿದೆ. ಅದಕ್ಕೆ 3 ಬಣ್ಣಗಳಿವೆ. ಅದಕ್ಕೆ ಕೆಂಪು ಬಣ್ಣ, ಕರಿ ಬಣ್ಣ ಮತ್ತು ಶುಕ್ಲ ಬಣ್ಣ ಇದೆ. ಬಫೀ ಪ್ರಜಾ ಸೃಜಮಾನಾಂ ಸರ್ವೋಪಾಹ. ಅದು ಆ ಹೆಣ್ಣು ಆಡು ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಆ ಪ್ರಜೆಗಳೆಂಥವ್ರು? ಅವರು ಕೂಡ 3 ಬಣ್ಣ ಉಳ್ಳವರೇ, ಕೆಂಪು, ಬಿಳಿ ಮತ್ತು ಕಪ್ಪು ಬಣ್ಣ ಉಳ್ಳವರೇ. ಸ್ವರೂಪಾಹ, ತನಗೆ ಸಮಾನವಾದ ಪ್ರಜೆಗಳನ್ನೇ ಅದು ಹುಟ್ಟಿಸ್ತಾ ಇದೆ. ಈ ಹೆಣ್ಣು ಆಡೇನಿದೆ, ಈ ಹೆಣ್ಣು ಆಡಿನ ಬೆನ್ನು ಹತ್ತಿ ಮತ್ತೊಂದು ಗಂಡು ಆಡು ಯಾವತ್ತೂ ಕೂಡ ಓಡಾಡಿಕೊಂಡಿದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಫೀ ಪ್ರಜಾ ಸಜಮಾನಾಂ ಸ್ವರೂಪಾಹ ಅಜೋಹ್ಯೇಕೋ ಜುಷಮಾಣ ಅನುಷೇತೆ. ಒಂದು ಅಜ, ಒಂದು ಗಂಡು ಆಡು, ಜುಷಮಾಣ ಆ ಹೆಣ್ಣಾಡನ್ನ ಸೇವಿಸ್ತಾ, ಅನುಷೇತೆ ಅದರ ಜೊತೆನೇ ಯಾವತ್ತೂ ಇದೆ.
ಅನುಶಯನ ಅಂದ್ರೆ ಮಲಗ್ತದೆ, ಅದ್ರ ಜೊತೆನೆ ಮಲಗ್ತದೆ, ಅದ್ರ ಜೊತೆನೆ ಹೇಳ್ತದೆ, ಅದ್ರ ಜೊತೆನೆ ಇರ್ತದೆ ಒಟ್ಟಾರೆ. ಅಜೋಹ್ಯೇಕೋ ಜುಷಮಾಣ ಅಂದ್ರೆ ಸೇವಿಸ್ತಾ ಇದೆ. ಜಹಾತ್ಯೇನ ಭುಕ್ತ ಭೋಗ ಅಜೋನ್ಯ. ಮತ್ತೊಂದು ಆಡಿದೆ ಗಂಡಾಡು, ಅದು ಮಾತ್ರ ಜಹಾತ್ಯೇನಾಂ, ಈ ಪ್ರಕೃತಿಯ ಗೊಡವೆ ತನಗೆ ಬೇಡ ಅಂತ ದೂರ ಇದ್ದು ಬಿಟ್ಟಿದೆ. ಜಹಾತ್ಯೇನಾಂ ಭುಕ್ತ ಭೋಗಾಂ, ಈ ಯಾಕಂದ್ರೆ ಈ ಹೆಣ್ಣಾಡು ಅನೇಕ ಥರದ ಭೋಗಗಳನ್ನೆಲ್ಲ ಅನುಭವಿಸಿ ಅದು ಕೂಡ ಭುಕ್ತ ಭೋಗ ಆಗಿಬಿಟ್ಟಿದೆ. ಭುಕ್ತಾಹ ಭೋಗಾಹ ಯಯಾಸ ಜಹಾತ್ಯೇನಾಂ ಭುಕ್ತ ಭೋಗಾಂ ಅಜೋನ್ಯ. ಇನ್ನೊಂದು ಆಡು ಮಾತ್ರ ಈ ಹೆಣ್ಣಾಡನ್ನ ಬಿಟ್ಟು ದೂರ ಇದೆ ಅಂತ ಇದು ಮಾತು. ತುಂಬ ಅಲಂಕಾರಿಕವಾದ ಮಾತು, ತುಂಬ ಚೆನ್ನಾಗೂ ಇದೆ. ಪ್ರಕೃತಿಯನ್ನ, ಪರಮೇಶ್ವರನನ್ನ ಮತ್ತು ಜೀವರನ್ನ, ಮೂರು ಜನರನ್ನು ವರ್ಣನೆ ಮಾಡುವಂಥ ಒಂದು ಮಾತದು. ಅಲ್ಲಿ ಅಜ ಅಂತಂದ್ರೆ ಗಂಡಾಡು ಹೆಣ್ಣಾಡು ಅಂತ ನಾನು ಹೇಳಿದೆ, ಅದೊಂದು ರೂಪಕ, ಅದು ಮೆಟಾಫರ್ ಅಷ್ಟೇ. ಅದು ಅಜ ಅಂದ್ರೆ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ. ಅಜ ಅಂದ್ರೆ ಎಂದೂ ಹುಟ್ಟದೇ ಇರುವಂಥ ಪ್ರಕೃತಿ. ಪ್ರಕೃತಿಗೆ ಹುಟ್ಟಿಲ್ಲ, ನಮ್ಗೆ ಗೊತ್ತಿದೆ. ಅದು ಮೂರು ಬಣ್ಣ ಉಳ್ಳದ್ದು ಅಂದ್ರೆ ಲೋಹಿತ ಅಂದ್ರೆ ರಜೋಗುಣ ಅಂತ ಅರ್ಥ, ಮತ್ತೆ ಕಪ್ಪು ಬಣ್ಣ ಅಂದ್ರೆ ತಮೋಗುಣ ಅಂತ ಅರ್ಥ, ಬಿಳಿ ಬಣ್ಣ ಅಂದ್ರೆ ಸತ್ವಗುಣ ಅಂತ ಅರ್ಥ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀ ಪ್ರಜಾ ಸಜಮಾನಾಂ ಸ್ವರೂಪಾಹ. ನಾನಾ ಥರದ ದೇವ, ಋಷಿ, ಪಿತೃಪ, ಚಕ್ರವರ್ತಿ ಮೊದಲಾದ ಜೀವರನ್ನ ಅಂದ್ರೆ ಆ ದೇಹದ ಮೂಲಕ ಹುಟ್ಟಿಸ್ತಾ ಇದೆ ಅದು. ಮತ್ತೆ ಮನುಷ್ಯ, ಪ್ರಾಣಿ, ಪಕ್ಷಿ, ಆಕಾಶದಲ್ಲಿ ಸಂಚಾರ ಮಾಡುವ ಪಕ್ಷಿಗಳು, ನೀರಿನಲ್ಲಿ ಸಂಚಾರ ಮಾಡುವ ಪ್ರಾಣಿಗಳು, ಪಕ್ಷಿಗಳು, ನೆಲದ ಮೇಲೆ ಸಂಚಾರ ಮಾಡುವ ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು, ನಾನಾ ಥರದ್ದು. ಹಲ್ಲಿನಿಂದ ಈ ರೋಡಂಟ್ಸ್ ಅಂತೆಲ್ಲ ಅಂತ ಬೇರೆ ಬೇರೆ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಚೆನ್ನಾಗಿ ಅಗಿದು ತಿನ್ನುವಂಥ, ಮೆಲುಕು ಹಾಕುವಂಥ ಪ್ರಾಣಿಗಳು, ಈ ಅಳಿಲು, ಮೊಲ ಮೊದಲಾದ ಪ್ರಾಣಿಗಳು, ಹಾಗೆ ಏಕಶಫ, ದ್ವಿಶಫ, ನಾನಾ ಥರದ ಪ್ರಾಣಿಗಳು. ಹೀಗೆ ನಾನಾ ಥರದ ಪ್ರಾಣಿಗಳಿವೆ. ಅವೆಲ್ಲವೂ ಕೂಡ ಈ ಪ್ರಕೃತಿಗೆ ಸ್ವರೂಪವಾಗಿವೆ. ಯಾಕಂದ್ರೆ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ. ಈ ಮೂರು ಜೀವಗಳಲ್ಲೂ ಕೂಡ ಮೂರು ಗುಣಗಳಿದ್ದೇ ಇವೆ. ಅವುಗಳ ದೇಹವನ್ನು ಪಡ್ಕೊಂಡಾಗ ಆ ದೇಹಗಳಲ್ಲಿ ಆ ಮೂರು ಗುಣಗಳ ಪ್ರಭಾವ ಇದ್ದೇ ಇದೆ. ವಿವರಿಸಿ ನೋಡಬೇಕು ಅಂದ್ರೆ ಲಿಂಗದೇಹವು ಕೂಡ ಪ್ರಕೃತಿ ಅಂಶಗಳನ್ನು ಒಳಗೊಂಡಿದೆ. ಲಿಂಗದೇಹ ಹುಟ್ಟಿಲ್ಲ, ಅನಾದಿ ಕಾಲದಿಂದ ಇದೆ, ಅದರಿಂದ ಪ್ರಕೃತಿ ಅಂಶಗಳು ಅದರಲ್ಲಿದೆ. ಅನಿರುದ್ಧ ದೇಹ ಸೃಷ್ಟಿ ಆರಂಭದಲ್ಲಿ ಬರ್ತದೆ, ಅದರಲ್ಲಂತೂ ಪ್ರಕೃತಿಯ ಅಂಶ ಇದ್ದೇ ಇದೆ, ಪ್ರಕೃತಿಯಿಂದಲೇ ಹುಟ್ಟಿದ್ದದು. ಭೌತ ದೇಹ, ತಂದೆ ತಾಯಂದ್ರಿಂದ ನಮಗೆಲ್ರಿಗೂ, ಎಲ್ಲ ಜೀವರಿಗೂ ಬರುವಂಥ ದೇಹವು ಕೂಡ ಭೌತಿಕವೇ ಆಗಿದೆ, ಸ್ಪಷ್ಟವಾಗಿ ಭೌತಿಕವಾಗಿದೆ. ಇಲ್ಲಿ ಎಲ್ಲರಲ್ಲೂ ಕೂಡ ಸತ್ವ, ರಜಸ, ತಮಸ್ಸು ಅನ್ನೋ ಮೂರು ಗುಣಗಳು ಇದ್ದೇ ಇವೆ. ಇಂಥ ಆ ಪ್ರಕೃತಿಯನ್ನ ಅಜಃ ಏಕಃ ಜುಷಮಾಣ ಅನುಶೇತೆ. ಒಂದು ಆಡು ಅಂತ ಹಿಂದೆ ಹೆಣ್ಣಾಡು ಅಂತ ಬಂತು, ಇದು ಗಂಡಾಡು. ಗಂಡಾಡು ಅಂದ್ರೆ ಈ ಜೀವ ಜುಷಮಾಣ, ಇವನು ಕೂಡ ಅನಾದಿ ಆದ್ರಿಂದ ಇವನನ್ನು ಅಜ ಅಂತ ಹೇಳ್ತಾರೆ. ಅದು ಪ್ರಕೃತಿಯು ಅನಾದಿ. ಈ ಅನಾದಿಯಾದಂಥ ಜೀವ ಜುಷಮಾಣ, ಆ ಪ್ರಕೃತಿಯನ್ನು ಸೇವಿಸ್ತಾ ಅನುಶೇತೆ, ಪ್ರಕೃತಿಯ ಜೊತೆಗೆ ಇದ್ದಾನೆ. ಇಲ್ಲಿ ಪ್ರಕೃತಿಯ ಜೊತೆಗಿರುವುದು ಅಂದ್ರೆ ಆ ಪ್ರಕೃತಿಯಿಂದ ಹುಟ್ಟಿದಂತಹ ವಸ್ತುಗಳ ಜೊತೆಗೆ ಅವನಿರುವುದು ಅಂತ ಅದರ ಅರ್ಥ. ಜೋಹ್ಯೇಕೋ ಜುಷಮಾಣ ಅನುಶೇತೆ ಜಹಾತ್ಯೇನ ಭುಕ್ತ ಭೋಗ ಮಜೋನ್ಯ. ಮತ್ತೊಂದು ಆಡು, ಇನ್ನೊಬ್ಬ ಅಜ, ಹುಟ್ಟಿಲ್ಲದ ಪರಮಾತ್ಮ, ಅವನು ಮಾತ್ರ ಭುಕ್ತ ಭೋಗ, ಅನೇಕ ಭೋಗಗಳನ್ನು ಅನುಭವಿಸಿರುವಂತಹ ಈ ಒಂದು ಪ್ರಕೃತಿಯನ್ನ ಜಹಾತಿ, ಅವನು ಬಿಟ್ಟು ಪ್ರಕೃತಿಯ ಗೊಡವೆ ನನಗೆ ಬೇಕಾಗಿಲ್ಲ, ಪ್ರಕೃತಿಯಿಂದ ನನಗೇನು ಆಗಬೇಕಾಗಿದ್ದಿಲ್ಲ ಅಂತ ಅವನು ಅದರಿಂದ ದೂರ ಇದ್ದು ಬಿಟ್ಟಿದ್ದಾನೆ ಅಂತ ಅದರ ಅರ್ಥ. ಇಲ್ಲಿ ಹೆಣ್ಣಾಡು ಗಂಡಾಡು ಅಂತ ಯಾಕೆ ಹೇಳಿದೆ ಅಂದ್ರೆ, ಭಾಗವತದಲ್ಲಿ ಯಯಾತಿ ಉಪಾಖ್ಯಾನ ಇದೆಯಲ್ಲ, ಅಲ್ಲಿ ಈ ಯಯಾತಿ ತನ್ನನ್ನ ಒಂದು ಗಂಡಾಡಿಗೆ ಹೋಲಿಸಿಕೊಂಡು ತನ್ನ ಹೆಂಡತಿಯರಾದ ದೇವಯಾನಿ ಮತ್ತು ಶರ್ಮಿಷ್ಠೆಯರನ್ನು ಹೆಣ್ಣಾಡುಗಳಿಗೆ ಹೋಲಿಸಿಕೊಂಡು ಒಂದು ಹಾಡು ಹಾಡ್ತಾನೆ. ಒಂದು ಕೆಲವು ಶ್ಲೋಕಗಳಿವೆ, ಅಲ್ಲಿಯೂ ಕೂಡ ಈ ಅಜ ಅಂತ ಬಂದಿದೆ, ಅದಕ್ಕಾಗಿ ಅದನ್ನ ಹೇಳಿದೆ ಅಷ್ಟೆ. ಜಹಾತ್ಯೇನ ಮುಕ್ತ ಭೋಗಾಮಜೋನ್ಯ ಅಂತ ಹೇಳಿದ್ರಿಂದ ಪರಮಪುರುಷನಾದಂಥ ನಾರಾಯಣ ಆ ಪ್ರಕೃತಿ, ಜಡ ಪ್ರಕೃತಿಗೆ ಅಭಿಮಾನಿಯಾದ ಚೇತನ ಪ್ರಕೃತಿ, ಇವರಿಬ್ಬರನ್ನು ಕೂಡ ಅವನೇ ನಿಯಂತ್ರಿಸ್ತಾನೆ. ಚೇತನ ಪ್ರಕೃತಿ ಅವನಿಗೆ ಪತ್ನಿ, ಎಲ್ಲ ವಿಷಯ ಸರಿ, ಆದ್ರೂ ಕೂಡ ಚೇತನ ಪ್ರಕೃತಿಯಿಂದಲೂ ಅವನಿಗೆ ಆಗಬೇಕಾದ್ದೇನಿಲ್ಲ.
ಜಹಾತ್ಯೇನಾಂ, ಅವಳನ್ನು ದೂರನೇ ಇಟ್ಟಿದ್ದಾನ ಅವನು. ಜಡವಾದದಂತೂ ಅವನಿಗೇನೂ ಆಗಬೇಕಾದ್ದಿಲ್ಲ. ಜಡವಾದನ್ನು ನಿಯಂತ್ರಿಸ್ತಾ ಇದ್ದಾಳೆ ಚೇತನಳಾದ ಪ್ರಕೃತಿ. ಅವಳಿಂದಲೇ ಅವನಿಗೆ ಅನಿವಾರ್ಯವಾಗಿ ಆಗಬೇಕಾದ ಕೆಲಸ ಏನೂ ಇಲ್ಲ. ಆದರೂ ಅವಳ ಅನುಗ್ರಹಕ್ಕಾಗಿ ಅವಳಿಂದ ಸೇವೆ ಸ್ವೀಕಾರ ಮಾಡಿ ಅವಳನ್ನು ನಿಮಿತ್ತವನ್ನಾಗಿಟ್ಕೊಂಡು ಈ ಜಗತ್ತನ್ನು ಸೃಷ್ಟಿಸ್ತಾನಷ್ಟೆ. ಜಡ ಪ್ರಕೃತಿಯನ್ನಂತೂ ಅವನು ದೂರನೇ ಇಟ್ಟಿದ್ದಾನೆ. ಜಡ ಪ್ರಕೃತಿಯನ್ನು ಸ್ವೀಕಾರ ಮಾಡ್ತಾನೆ, ಚೇತನ ಪ್ರಕೃತಿಯನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಅವನು ಅಂಟಿಕೊಂಡಿಲ್ಲ ಅಂತ. ಅಜೋಹ್ಯೇಕೋ ಜುಷಮಾಣ ಅನುಷೇಯತೆ ಅಂತ ಬಂತಲ್ಲ, ಪ್ರಕೃತಿ ಅಂತ ಬಂತಲ್ಲ, ಅಜ ಅಂದ್ರೆ ಪ್ರಕೃತಿ ಅಂತ ಬಂತಲ್ಲ. ಇದರ ಅಂತರಾರ್ಥಗಳನ್ನು ನಾನು ಅನುಸಂಧಾನ ಮಾಡ್ಕೊಳ್ಳೋದನ್ನು ಹೇಳ್ತೇನೆ. ಈ ಜೀವ ಏನಿದೆ, ಜೀವನನ್ನು ವರ್ಣನೆ ಮಾಡಿದರು, ಪ್ರಕೃತಿಯನ್ನು ವರ್ಣನೆ ಮಾಡಿದರು, ಮತ್ತೆ ಪರಮಾತ್ಮನನ್ನು ವರ್ಣನೆ ಮಾಡಿದರು. ನಾವು ಇಲ್ಲಿ ಆ ಗಂಡಾಡು ಮತ್ತು ಹೆಣ್ಣಾಡು ಇವೆರಡೂ ಕೂಡ ಗಂಡ ಹೆಂಡಂದಿರು ಅನ್ನುವ ರೂಪಕವನ್ನೇನಾದರೂ ಇಟ್ಕೊಂಡ್ರೆ ಆವಾಗ ಈ ಜೀವರಿಗೆ ಅಂದರೆ ಚತುರ್ಮುಖ ಬ್ರಹ್ಮನಿಂದ ತೊಡಗೆ ಒಬ್ಬ ಸಾಮಾನ್ಯ ಜೀವರಿಗೂ ಕೂಡ ಪ್ರಕೃತಿ ಅಂದರೆ ಪ್ರಕೃತಿ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಅವಳು ಹೇಗೆ ಪತ್ನಿ ಆಗ್ತಾಳೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಅವಳು ಪತ್ನಿ ಆಗದೆ ಹೋದರೂ ಕೂಡ ಅವಳಿಂದ ಅಭಿಮನ್ಯಮಾನವಾಗಿ ಜಡ ಪ್ರಕೃತಿಯನ್ನು ಅವನು ಯಾವತ್ತೂ ಕೂಡ ಅವಲಂಬಿಸಿ ಏನು ನೋಡುವುದಿದ್ರು, ಏನು ಕೇಳುವುದಿದ್ರು, ಮುಟ್ಟುವುದಿದ್ರು, ಮೂಸುವುದಿದ್ರು ಏನೆಲ್ಲವನ್ನೂ ಪ್ರಕೃತಿಯಿಂದನೇ ಅವನು ಮಾಡೋದು. ಆದ್ರಿಂದ ಅದನ್ನೇ ಅವನು ಅವಲಂಬಿಸಿಕೊಂಡಿದ್ದಾನೆ. ಹೆಂಡತಿ ಅನ್ನೋ ರೂಪದಿಂದಲೂ ಕೂಡ ಆ ಪ್ರಕೃತಿಯನ್ನು ಅವನು ಅಂಟಿಕೊಂಡಿದ್ದಾನೆ. ಪ್ರಕೃತಿಯನ್ನು ಅವನು ಬಿಡಲು ಅಲ್ಲ ಅಂತ ನಾವು ಆಲೋಚನೆ ಮಾಡಿದ್ರೆ ಅವನಿಗೆ ಹೆಂಡತಿ ಲಕ್ಷ್ಮೀದೇವಿ ಅಲ್ಲ. ಪ್ರಕೃತಿ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಚತುರ್ಮುಖ ಪರಮಾತ್ಮನಿಗೆ ಸಂಬಂಧಪಟ್ಟಂತ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ. ಚತುರ್ಮುಖ ಬ್ರಹ್ಮನ ಮುಖ್ಯ ಪ್ರಾಣನ ಪ್ರಕೃತಿಗಳು ಅಂದ್ರೆ ಸರಸ್ವತಿ ಭಾರತೀಯರು. ನಮ್ಗೆ ನಿಮಗೆ ಪ್ರಕೃತಿಗಳು ಅಂದ್ರೆ ನಮ್ಮ ಪತ್ನಿಯರು. ಮತ್ತೆ ನೀವೇ ಸ್ತ್ರೀಯರೇ ಪ್ರಕೃತಿಗಳಾದಾಗ ಅವರವರ ಗಂಡಂದ್ರೆ ಪುರುಷರು. ಜಿಜ್ಞಾಸೆಯ ಪ್ರಕೃತೆ ಪುರುಷಸ್ಯ ನಮಾಮಿ ಸದ್ಧರ್ಮ ವಿಧಾಂ ವರಿಷ್ಠಂ ಅಂತ ಭಾಗವತದಲ್ಲಿ ದೇವಹೂತಿ ಕಪಿಲನ್ನು ಕೇಳ್ತಾಳೆ. ಪ್ರಕೃತಿಯ ಮತ್ತು ಪುರುಷರ ಜಿಜ್ಞಾಸೆ ನನಗೆ ಬಂದಿದೆ, ಅದ್ರ ಬಗ್ಗೆ ತತ್ವಜ್ಞಾನ ಕೊಡು ಅಂತ. ಅಲ್ಲಿ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ನಾರಾಯಣೋ ಬ್ರಹ್ಮವಾಯು ವಿಂದುಶೇಷೋ ಹರಸ್ತತ ಸರ್ವೇ ಜೀವಾ ಪುರುಷಾ ಕಾಮಶಕ್ರೋ ಗುರುದಕ್ಷ ಮನ್ವಾದ್ಯ ಭಾಸ್ಕರಾದಯ ಸರ್ವೇ ಜೀವ ಕ್ರಮಶಃ ಪುರುಷಾಖ್ಯಾಭಿಶಬ್ದಿತಾ. ಎಲ್ಲಾ ಗಂಡಸರನ್ನು ಕೂಡ ಪುರುಷರು ಅಂತ ಅನ್ಬೇಕು. ಪುರುಷ ಅನ್ನೋದು ಈ ಗಂಡಸರನ್ನು ಹೇಳ್ತದೆ ಈ ಸಂದರ್ಭದಲ್ಲಿ. ತತ್ಸ್ತ್ರೀಯೋ ಬಂಧಶಕ್ತಿಶ್ಚ ಪ್ರಕೃತಿಶ್ಚ, ಅವರವರ ಪತ್ನಿಯರು, ಚತುರ್ಮುಖಾದಿಗಳ ಪತ್ನಿಯರು, ಬಂಧಕ ಶಕ್ತಿಯಾದಂಥ ಈ ಜಡ ಪ್ರಕೃತಿ ಅಭಿಮಾನ್ಯ ಅಂತ ಲಕ್ಷ್ಮೀದೇವಿ, ಅವರನ್ನು ಕೂಡ ಪ್ರಕೃತಿ ಅಂತ ಕರೀತಾರೆ. ಆದ್ರಿಂದ ಪ್ರಕೃತಿ ಅಂದ್ರೆ ನಮ್ಮ ಎಲ್ಲಾ ಸ್ತ್ರೀಯರು ಕೂಡ ಪ್ರಕೃತಿಯರೇ. ಒಬ್ಬ ಸಾಮಾನ್ಯ ಜೀವನ ಪತ್ನಿಯಿಂದ ಹಿಡಿದು ಸರಸ್ವತಿಯವರೆಗೆ ಪ್ರತಿಯೊಬ್ಬರು ಕೂಡ ಪತ್ನಿಯರು ಅಂತಾನೆ ಕರೆಸ್ಕೋತಾರೆ. ತತ್ಸ್ತ್ರೀಯೋ ಬಂಧಶಕ್ತಿಶ್ಚ ಸ್ತ್ರೀಯಸ್ತರ್ವಾಹ ತಥಾ ಜಡಂ ಪ್ರಕೃತಿ ರೀತಿ ವಿಜ್ಞೇಯ, ಅವರೆಲ್ಲರನ್ನು ಪ್ರಕೃತಿ ಅಂತ ಹೇಳ್ತಾರೆ ಅಂತ ಬಂದಿದೆ. ಹೀಗೆ ಈ ಒಬ್ಬ ಜೀವ ಅವನು ಪ್ರಕೃತಿಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿ ಅವಳ ಜೊತೆನೇ ಇದ್ದು ಬಿಟ್ಟಿದ್ದಾನೆ. ಒಂದೊಂದು ಜನ್ಮಕ್ಕೆ ಒಂದೊಂದು ಪತ್ನಿ ನಮ್ಮಂಥವರಿಗೆ, ಉಳಿದವರಿಗೆ ನಿಯತ ಪತ್ನಿ, ದೇವತೆಗಳು ಮೊದಲಾದವರಿಗೆ ನಿಯತ ಪತ್ನಿಯರು, ನಿಯತ ಪತಿಗಳು ಹೀಗಿರ್ತಾರೆ. ಆ ಒಂದು ಮಾತಿದೆ. ಹೀಗೆ ಬಂದಿರುವುದರಿಂದ ಇದು ಶ್ವೇತಾಶ್ವತರ ಉಪನಿಷತ್ತು ಸಾಂಖ್ಯರಿಗೆ ಪ್ರಮಾಣ ಅಲ್ವೇನೋ, ಅವರು ಅದನ್ನು ಪ್ರಮಾಣ ತಪ್ಪೇ ಹೋಗ್ತಾರೆ. ಅದನ್ನು ವೈದಿಕ ಅದನ್ನು ಅವರು ಶ್ರೌತ ವೈದಿಕ ಅಂತ ಹೇಳಲೇಬೇಕಲ್ಲ. ಹೇಳುವುದಿಲ್ಲ ನೀವು ಹೇಗೆ ಹೇಳ್ತೀರಿ? ನಾಪಿ ಸ್ವನ್ಯಾಯನ ತದುಕ್ತಿ ಟೀಕಾದಲ್ಲಿ. ಇಲ್ಲ ಸಾಂಖ್ಯರು ಹಾಗೆ ಹೇಳ್ತಾರೆ ಅಂತಲ್ಲ, ನಾವು ಹೇಳ್ತೇವೆ ಅಂತಂದ್ರೆ ನೀವಾರು ಹಾಗೆ ಹೇಳ್ತೀರಿ, ನಿಮಗೂ ಕೂಡ ಆ ಮಾತು ಪ್ರಮಾಣ ಆಗಲೇಬೇಕಲ್ಲ. ಅಜಾಮೇಕಾಮ್ ಅಂತ ಅನ್ನೋದು ಅವರು ಸಾಂಖ್ಯರಿಗೂ ಪ್ರಮಾಣ, ನಿಮಗೂ ಕೂಡ ಪ್ರಮಾಣ ಆಗಲೇಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ತೇನ ವೈದಿಕತ್ವ ಐತಿ. ಅಜಾಮೇಕಾಮ್ ಅಂತಿದೆಯಲ್ಲ, ಅದನ್ನ ಜಯತೀರ್ಥರು ಹೇಳಿರುವುದು ಮತ್ತೆ ರಾಘವೇಂದ್ರ ಸ್ವಾಮಿ ಹೇಳಿರುವುದು. ನೀವು ಅದ್ವೈತಿಗಳು ಇದನ್ನ ಅಶಬ್ದ, ಪ್ರಕೃತಿಯನ್ನು ಅಶಬ್ದ ಅಂತ ಹೇಳ್ತೀರಂತಾದ್ರೆ ಅದಕ್ಕೆ ಉತ್ತರವಾಗಿ ಹೇಳಿದ್ದಾರೆ. ಅದು ಅವ್ರಿಗೆ ಮಾತ್ರ ಅಲ್ಲ, ಒಟ್ಟಾರೆ ಸಾಂಖ್ಯರು ಅದ್ವೈತಿಗಳು ಎಲ್ಲರೂ ಕೂಡ ಉಪನಿಷತ್ತುಗಳನ್ನು ಮತ್ತು ವೇದಗಳೆಲ್ಲವನ್ನೂ ಪ್ರಮಾಣ ತಪ್ಪೇ ಹೋಗ್ತಾರಲ್ಲ. ಆದ್ರಿಂದ ಅದನ್ನ ಆ ಪ್ರಕೃತಿಯನ್ನು ಅಶಬ್ದ ಅಂತ ಸಾಂಖ್ಯರಾದ್ರೂ ನೀವಾದ್ರೂ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದು ಸರಿಯಲ್ಲ. ಅಜಾಮೇಕಾಮಿತ್ಯಾದು ಪ್ರಧಾನಸ್ಯ ಶ್ರುತತ್ವ ಅಂತ ಅದದ್ದು ತಾತ್ಪರ್ಯ ಹೀಗಾಗ್ತದೆ.
ನಮ್ಮ ಸಿದ್ಧಾಂತದಲ್ಲೂ ಕೂಡ ಪ್ರಕೃತಿ ಏನು ಜಗತ್ತಿಗೆ ಕಾರಣ ಅಲ್ಲ, ಪರಮಾತ್ಮನೇ ಅದಕ್ಕೆ ಮುಖ್ಯ ಕಾರಣ. ಆ ವಿಷಯವನ್ನ ಒಪ್ತೇವೆ. ಜಡವಾದ ಪ್ರಕೃತಿ ಅಂತೂ ಕಾರಣ ಅಲ್ಲವೇ ಅಲ್ಲ, ಚೇತನ ಪ್ರಕೃತಿಯು ಕೂಡ ಸ್ವತಂತ್ರವಾಗಿ ಕಾರಣಗಳಲ್ಲ, ಪರಮಾತ್ಮನೇ ಕಾರಣ. ಆದ್ರಿಂದ ದ್ವೈತದಲ್ಲಿ ಬಂದಿರುವಂತಹ ವಿಚಾರವನ್ನ ಒಪ್ತೇವೆ. ಒಂದು ಸ್ವಲ್ಪ ಏನಾದ್ರು ಅದ್ರ ಬಗ್ಗೆ ಸ್ವಲ್ಪ ತಿದ್ದುಪಡಿ ಇರ್ಬೋದು. ವಿಷಯನ ಒಪ್ತೀವಿ, ಈ ಸೂತ್ರಕ್ಕೆ ಹಾಗೆ ಅರ್ಥ ಮಾಡಬಾರದು ಅಂತ ಅದನ್ನ ಮುಂದೆ ಹೇಳುವವರಿದ್ದಾರೆ. ಅದು ಪ್ರಾಯ ಈ ತತ್ವ ಪ್ರಕಾಶಿಕಾದಲ್ಲಿ ಬಂದಿಲ್ಲ, ತತ್ವ ಪ್ರದೀಪದಲ್ಲಿ ಬಂದಿದೆ. ತತ್ವ ಪ್ರದೀಪದಲ್ಲಿ ಈಗಲೇ ನಿಮಗೆ ಹೇಳ್ತೀನಿ, ಈ ಸೂತ್ರಕ್ಕೆ ಹಾಗೆ ಅರ್ಥ ಮಾಡಬಾರದು ಅಂತ ಈಗ ಪ್ರಸ್ತುತ ಆದ್ದರಿಂದ ಹೇಳ್ತಾ ಇದ್ದೀನಿ. ನಚ ಸಮನ್ವಯ ಪ್ರತಿಪಾದನಾತ್ ಅನ್ಯ ವ್ಯಾಪಾರ ಸತ್ಯಾಂಗತೌ ಸಂಭವತಿ ಅಸ್ಮಿನ್ ಅಧ್ಯಾಯೇ. ನೋಡಿ, ಸಾಂಖ್ಯರ ನಿರಾಕರಣೆಗಾಗಿ ಈ ಸೂತ್ರವನ್ನು ನೀವು ಬಳಕೆ ಮಾಡ್ಕೋತಾ ಇದ್ದೀರಲ್ಲ, ಅದನ್ನು ಮುಂದೆ ನೀವು ಬೇರೆ ಅವಿರೋಧಾಧ್ಯಾಯ ಮೊದಲಾದ ಕಡೆ ಮಾಡ್ಕೋಬೇಕು. ಈ ಅಧ್ಯಾಯದಲ್ಲಿ ಸಮನ್ವಯ ಶಬ್ದಗಳನ್ನು ಸಮನ್ವಯ ಮಾಡ್ಬೇಕು ನೀವು. ಆದ್ರಿಂದ ಈಕ್ಷತೆ ನಾಶಬ್ದಂ ಅಂತ ಹೇಳೋ ಬದಲು ಈಕ್ಷತೆ ಸದೇವ, ಈಕ್ಷಣ ಮಾಡ್ತಾ ಇರುವುದರಿಂದ ಸತ್ಶಬ್ದವಾಚ್ಯವಾದ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಹಾಗೆ ಸೂತ್ರ ಹೇಳಬೇಕಾಗಿತ್ತು. ಅದ್ರ ಬದಲು ನೀವು ಸಾಂಖ್ಯರ ನಿರಾಕರಣೆಗಾಗಿ ಈ ಅಧ್ಯಾಯ ಈ ಸೂತ್ರವನ್ನು ಬಳಕೆ ಮಾಡಿಕೊಂಡದ್ದು ಸರಿಯಲ್ಲ. ನಚ ಸಮನ್ವಯ ಪ್ರತಿಪಾದನಾತ್ ಅನ್ಯ ವ್ಯಾಪಾರ, ತತ್ವ ಪ್ರದೀಪದ ವಾಕ್ಯ ನಾನು ಈಗ ಹೇಳ್ತಿರೋದು. ಸಮನ್ವಯ ಶಬ್ದಗಳ ಸಮನ್ವಯವನ್ನು ಮಾಡುವುದಕ್ಕಿಂತ ಬೇರೆ ಕೆಲಸವನ್ನ ಈ ಅಧ್ಯಾಯದಲ್ಲಿ ಮಾಡಬಾರದು. ಸಂಭವತಿ ಅಸ್ಮಿನ್ ಅಧ್ಯಾಯ ನ ಸಂಭವತಿ ಅಂತ ಹೀಗಾದ್ರೆ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.